ಆಟೋಮೆಟಿಕ್ಲಿ ಮಷಿನ್ ಏನ್ ಮಾಡ್ತಾರೆ ಸಪ್ಲೈ ಕೊಡೋದು ಬಂದ್ ಮಾಡಿಬಿಡುತ್ತೆ. ಈ ತರ ಗ್ಯಾಸ್ ಪೈಟ್ ಆಗುತ್ತೆ, ನೀವು ಹೋಗಿ ಡೈರೆಕ್ಟ್ ಬಂದ್ ಮಾಡೋ ಮಟ್ಟ ನಿಂದ್ರಲ್ರಿ. ನಮ್ಮ ಮಮ್ಮಿ ಬಾರ್ಗೇನಿಂಗ್ ನೋಡತ್ತೆ. ನಾನು ಆನ್ಲೈನ್ ಒಳಗೆ ಸಿಗಂಗಿಲ್ರಿ, ಇದು ಆಫ್ಲೈನ್ ಒಳಗನ ಸಿಗ್ತೈತಿ. ಶುಭೋದಯ ರೀ ಮನಿ ಮಂದಿ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನುಲೋಕ್ ಚಾನಲ್ಗೆ ಸ್ವಾಗತ ಮಾಡ್ಕೊತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಇವತ್ತು ನಮ್ಮ ಮನೆಗೆ ಒಂದು ಗ್ಯಾಸ್ ಸೇಫ್ಟಿ ಒಂದು ಇಕ್ವಿಪ್ಮೆಂಟ್ ಹಾಕ್ಸಿದ್ವಿ ನಾವು, ಗ್ಯಾಸ್ ಸೇಫ್ಟಿ ಡಿವೈಸ್ ಅಂಥೇಳಿ. ಅದು ಬೆಳಗ್ಗೆನ ಇವತ್ತು ಅದು ಸರ್ವೆ ಐತ್ರಿ, ಅದಕ್ಕೆ ಬಂದೇವಿ ಅಂತೇಳಿ ಹೇಳ್ಕೊಂಡು ಬಂದು ಏನೈತಿ ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಹಾಕೋದ್ರು. ಇದೇನೈತಲ್ಲ ನಾವು ಪ್ರೈಮರಿ ಒಳಗೂ ಕೇಳಿದ್ವಿ, ಅವಾಗ ಹಾಕ್ಸಿದ್ವಿ, ಅದು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ, ಹಾಗಾಗಿ ಅದನ್ನು ತೆಗಿಬೇಕಾಗಿತ್ತು. ಇವಾಗ ರಿಟರ್ನ್ ಬಂದ್ರಲ್ಲ, ಸರಿ ಹಾಕ್ಸಿದ್ರೆ ತಡಿ ಅಂತೇಳಿ ಅನಿಸಿ ಇವಾಗ ಅದನ್ನು ಸೇಫ್ಟಿ ಡಿವೈಸ್ ಹಾಕ್ಸಿದ್ವಿ. ಬರೀ ಅದೆಲ್ಲ ಹೆಂಗೆ ಹಾಕಿದ್ರು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ. ಬ್ಲಾಸ್ಟ್ ಆಯ್ತು, ಬ್ಲಾಸ್ಟ್ ಆಗಬಾರ್ದು, ಏನೋ ಆಗ್ಬಾರ್ದಪ್ಪ ಅಂತಂದು ಈ ಸೇಫ್ಟಿ ಮಿಷನ್ ಐತೆ. ಈ ಮಿಷನ್ ಏನು ಮಾಡ್ತಾ ಪೈಪ್ನಾಗ ಹತ್ತಿಡ್ರಿ ಎಲ್ಲ ಗ್ಯಾಸ್ ಲೀಕೇಜ್ ಹೊಂಟ್ರೆ ಆಟೋಮೆಟಿಕ್ಲಿ ಬಂದ್ ಮಾಡುತ್ತೆ. ಇಲ್ಲಿ ಗ್ಯಾಸ್ ಹೊರಗೆ ಬಿಡುದಿಲ್ಲ, ಏನೋ ಅನಾಹುತ ಮಾಡಿಸ್ಕೊಳ್ಳ. ಆ ಥರ ಸೇಫ್ಟಿ ಮಿಷನ್. ಮತ್ತು ನಿಮಗೆ ಗ್ಯಾಸ್ ಏಟ್ ಐತಿ ಏಟಿಲ್ಲ ತೋರಿಸುತ್ರಿ. ಅದು ಕೆಂಪಾಕಿದ್ರೆ ಗ್ಯಾಸ್ ಖಾಲಿ ರೀ, ಗ್ಯಾಸ್ ಫುಲ್ ಐತಿ ಅಂತ ಇರುತ್ತೆ. ನಿಮ್ಗೆ ಗ್ಯಾಸ್ ಏಟ್ ಐತಿ ಏಟಿಲ್ಲ ತೋರಿಸುತ್ರಿ. ಇದು ದಿನ ಅಂಕು ಚಲೋ ಬಂದು ಮಾಡ್ತಿರಲ್ರಿ, ಇದನ್ನ ಮಾಡ್ತಿರ ಕರೆ ದಿನ ಅಂಕು ಚಲೋ ಬಂದು ಮಾಡ್ತೀರಿ, ಸಲ ಮಾಡಲ್ರಿ. ಈ ಮೆಷಿನ್ ಕುಂತ ದಿನ ಅಂಕು ಚಲೋ ಮಾಡೋದು ಬಂದ್ ಮಾಡೋದು ಒಟ್ಟ ಮರ್ತ್ ಬಿಟ್ಟಿವಿ. ಅದು ತರ ವಿಚಾರ ಇಲ್ರಿ. ದಿನ ಅಂಕು ಚಲೋ ಮಾಡೋದು ಬಂದ್ ಮಾಡೋದು ಏನೂ ಇಲ್ಲ ಇರಲ್ರಿ. ನಿಮ್ ರೆಗ್ಯುಲೇಟರ್ ಹೆಂಗ್ ಕುಂದಿರ್ತಲ್ಲ ಆ ಸೇಮ್ ಕುಂದಿರ್ತೀರಿ. ಇದು ಇದಕ್ಕೊಂದು ವಾಲ್ ಐತ್ರಿ, ಅದಕ್ಕೊಂದು ವಾಲ್ ಐತ್ರಿ. ವಾಲ್ ಚಲೋ ಮಾಡ್ರಿ ಗ್ಯಾಸ್ ಬರತ್ರಿ. ಇದಕ್ಕೊಂದು ವಾಲ್ ಐತಿ, ಚಲೋ ಮಾಡ್ರಿ ಗ್ಯಾಸ್ ಬರ್ಬೇಕಿಲ್ರಿ. ಚಲೋ ಮಾಡ್ತೀನಿ ರೀ, ಕಡಿ ಬಣ್ಣ ಕೊಡ್ರಿ. ಇದಕ್ಕೊಂದು ವಾಲ್ ಐತಿ, ವಾಲ್ ಚಲೋ ಮಾಡ್ರಿ ಗ್ಯಾಸ್ ಬರ್ಬೇಕಿಲ್ರಿ, ಬರಲ್ಲ. ಈಗ ಚಲೋ ಮಾಡೀನಿ, ಬಂದ್ ಮಾಡ್ತೀನಿ, ಚಲೋ ಮಾಡ್ತೀನಿ, ಬರೋಲ್ದು. ಯಾಕೆ ಬರೋಲ್ಲಪ್ಪ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಪೈಪ್ ರೆಗ್ಯುಲೇಟರ್ ಏನೂ ಇಲ್ಲ. ಹಿಂಗಾಗಿ ಮಷಿನ್ ಲಾಕ್ ಮಾಡ್ಕೊಂತೀವಿ. ಪೈಪ್ ರೆಗ್ಯುಲೇಟರ್ ಸುದ್ದಿದ್ರೆ ಮಾತ್ರ ಸಪ್ಲೈ ಕೊಡುತ್ತೆ, ಇಲ್ಲಿಗೆ ಸಪ್ಲೈ ಏನೋ ಕೊಡೋಲ್ಲ, ಆಟೋಮೆಟಿಕ್ಲಿ ತಾನೇ ಬಂದ್ ಮಾಡುತ್ತೆ. ಅದ ನಿಮ್ಮ ರೆಗ್ಯುಲೇಟರ್ ಹೋಗ್ಬಿಡ್ತೈತಿ ವಾಲ್ ಚಲೋ ಮಾಡಿದ್ರೆ. ಇದು ಚಲೋ ಮಾಡಿದ್ರೆ ಹೋಗೋದು, ಯಾಕಂದ್ರೆ ಬಾಯಿ ಓಪನ್ ಐತ್ರಿ. ಪೈಪ್ ರೆಗ್ಯುಲೇಟರ್ ಸುದ್ದಿದ್ರೆ ಮಾತ್ರ ಸಪ್ಲೈ ಕೊಡುತ್ತೆ, ಈಗ ಸಪ್ಲೈ ಕೊಡಲ್ಲ. ಇದಕ್ಕೆ ಬಟನ್ ಸಿಸ್ಟಮ್ ಐತ್ರಿ, ಮತ್ತೆ ಗ್ಯಾಸ್ ಲೀಕ್ ಆಗತ್ತೆ ಮತ್ತೆ ಬಂದ್ ಮಾಡ್ಕೊಳುತ್ತೆ. ಯಾಕಂದ್ರೆ ಬಾಯಿ ಓಪನ್ ಐತಿ, ಸೆನ್ಸರ್ ಆ ಥರ ಲಾಕ್ ಮಾಡ್ಕೊಳುತ್ತೆ. ಇದು ಫೋರ್ಸಿಬಲಿ ನಾವಾಗಲೇ ಬೆಂಕಿ ಹಚ್ಚಿ ಬ್ಲಾಸ್ಟ್ ಮಾಡ್ತನಪ್ಪ ಅಂದ್ರು ಮಾಡಿಸ್ಕೊಡಲ್ರಿ, ಆಟೋಮೆಟಿಕ್ಲಿ ತಾನ ಹಾಕ್ಕೊಳ್ತೀವಿ. ಫೋರ್ಸಿಬಲಿ ನಾವಾಗಲೇ ಬೆಂಕಿ ಹಚ್ಚಿ ಬ್ಲಾಸ್ಟ್ ಮಾಡ್ತಪ್ಪ ಅಂದ್ರು ಮಷಿನ್ ಬ್ಲಾಸ್ಟ್ ಮಾಡಿಸ್ಕೊಳ್ಳ. ಗ್ಯಾಸ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಬೆಂಕಿ 1% ಈ ಸಿಲಿಂಡರ್ ಹೋಗೋದ್ರೆ ವಿತಿನ್ ಸೆಕೆಂಡ್ ಒಳಗೆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಈ ಮಷಿನ್ ಬೆಂಕಿಯನ್ನು ಒಳಗೆ ತೊಗೊಂಡ್ರೆ ಗ್ಯಾಸನ್ನು ಹೊರಗಡೆ ಬಿಡಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡುತ್ತೆ. ಆ ಥರ ಸೇಫ್ಟಿ ಇದೆ. ಇದ್ರ ಮೇಲೆ ಮರ ಎಲ್ಲಿ ಹೋಗ್ಬಿಡಲ್ರಿ. ನಾ ಒತ್ತಾಗ ಮಾತ್ರ ಊದ್ರಿ. ಅದು ತಾನ ಬೆಂಕಿ ಹಚ್ಚಿದ್ರು ಕೂಡ ತಾನ ಆರಿಸ್ಕೊಂಡ್ರಿ. ಅದು ನಾನು ಉಫ್ ಅಂತ ಊದ್ಲಿಲ್ರಿ, ತಾನ ಆರಿಸ್ಕೊಂತ ಎಲ್ರಿ ಮನೆ ದಗ ಬೆಂಕಿ ಹಚ್ಚಿದ್ರು ಕೂಡ ಆಟೋಮೆಟಿಕ್ಲಿ ಮಷಿನ್ ಗೊತ್ತಾಗ್ತಿಲ್ರಿ. ಗ್ಯಾಸ್ ಫುಲ್ ಐತ್ರಿ ನಿಮ್ಗೆ, ಈಗ ಫುಲ್ ಐತಿ. ಈಗ ತುಂಬಿಸ್ಕೊಂಡು 4 ದಿನ ಆಗಿರ್ಬೋದು. ನಿಮ್ಗೆ ಫುಲ್ ಐತಿ ನೋಡ್ರಿ, ಮ್ಯಾಗ ಐತಿ ಮುಳ್ಳು. ಕೆಂಪಾಕ್ ಬಂದ್ರೆ ಖಾಲಿ ರೀ. ಈ ಚಲೋ ಐತಿ. ಕೆಂಪಾಗ ಇದಕ್ ಬರ್ಬೇಕಂದ್ರೆ ಖಾಲಿ ಆದಂಗನ ಚಾಲೋ ಇದ್ದಾಗ ಪೈಪ್ನಾಗ ಆತು ಒಲೆಯಾಗ ಆತು ಅಲ್ರಿ, ಪೈಪ್ನಾಗ ಆತು ಒಲೆಯಾಗ ಆತು ಬಟನ್ಯಾಗ ಆತು ಎಲ್ರಿ ಗ್ಯಾಸ್ ಲೀಕೇಜ್ ಬಂದ್ರೆ ಆಟೋಮೆಟಿಕ್ಲಿ ಮಿಷನ್ ಯಾವ ಥರ ಲಾಕ್ ಮಾಡ್ಕೊಳತ್ತಪ್ಪ ಅಂದ್ರೆ ಈ ಪೈಪ್ ಕಿತ್ತಿದ್ವಿ ರೀ, ಪೈಪ್ ಲಾಕ್ ಐತಿ ಆಟೋಮೆಟಿಕ್ಲಿ ರೀ. ಮುಳ್ಳೆಲ್ಲಿ ಬಂತು ನೋಡ್ರಿ, ಅದು ಅಗಳಲ್ಲಿ ಮುಳ್ಳು ಹಾಕನವ್ರಿ, ಮುಳ್ಳೆಲ್ಲಿ ಬಂತ್ರಿ ಅದು. ಅಂದ್ರೆ ಲಾಕ್ ಮಾಡ್ಕೊಂಬಿಡ್ತು. ಹೊಂಟದಲ್ರಿ ಗ್ಯಾಸ್, ಏನ್ರಿ ಹೊಂಟದ್ರಿ ಗ್ಯಾಸ್ ಇಲ್ಲ ಹೊಂಟದ್ರಿ ನೋಡ್ರಿ. ನೀವು ಆಟೋಮೆಟಿಕ್ಲಿ ಮಷಿನ್ ಏನು ಮಾಡ್ತಾರೆ ಸಪ್ಲೈ ಕೊಡೋದು ಬಂದ್ ಮಾಡಿಬಿಡುತ್ತೆ. ಎಲ್ಲರೂ ಲೀಕೇಜ್ ಇದ್ರೆ ಬಂದ್ ಮಾಡತ್ತಂತ ಭಯ ಅಂತಿದ್ರೆ ಈಗ ಡೈರೆಕ್ಟಾಗಿ ನಿಮ್ಮ ಮುಂದೆ ಕಿಕ್ ತೋರಿಸಿದೆ. ಈ ನಿಮ್ಮ ಮನೆ ನಾರ್ಮಲ್ ಆಗಿ ಬರುತ್ತೆ. ನಾರ್ಮಲ್ ಆಗಿ ನಿಮ್ಮ ಮನೆ ಮಷಿನ್ ಇಲ್ಲಪ್ಪ ಅಂದ್ರೆ ಯಾವ ಥರ ಗ್ಯಾಸ್ ಲೀಕೇಜ್ ಆಗುತ್ತೆ ನೋಡ್ರಿ. ಈ ನಿಮ್ಮ ಮನೆ ಮಷಿನ್ ಇಲ್ರಿ, ಈಗ ಎಲ್ಲರೂ ಗ್ಯಾಸ್ ಲೀಕೇಜ್ ಆದ್ರೆ ಯಾವ ಥರ ಹೊರ ಸ್ಪ್ರೆಡ್ ಆಗುತ್ತೆ ನೋಡ್ರಿ ಗ್ಯಾಸ್. ಈ ಥರ ಗ್ಯಾಸ್ ಸ್ಪ್ರೆಡ್ ಆಗುತ್ತೆ. ನೀವು ಹೋಗಿ ಡೈರೆಕ್ಟಾಗಿ ಬಂದ್ ಮಾಡೋ ಮಟ್ಟ ನಿಂದ್ರಲ್ರಿ. 24 ತಾಸು ಗ್ಯಾಸ್ ಆಗಿ ಕೈದಾಗಲ್ಲ. ಅದ ಮಷಿನ್ ಇತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಮಷಿನ್ ಏನು ಮಾಡ್ಬೋದ್ರಿ ಸ್ಟಾಪ್ ಮಾಡಿಬಿಡುತ್ರಿ. ಎಲ್ಲಿ ಗ್ಯಾಸನ್ನು ಹೊರಗಡೆ ಬಿಡುವುದಿಲ್ಲ. ಈಗ ನೋಡ್ರಿ ಮ್ಯಾಗ ಐತಿಲ್ರಿ ಮುಳ್ಳು, ಈಗ ಕಿತ್ತಿನ ಆಟೋಮೆಟಿಕ್ ಮುಳ್ಳು ಮುಳ್ಳು ನೋಡ್ರಿ, ತಳಗಲ್ಲಿ ತಳ ಮುಳ್ಳು ನೋಡ್ರಿ, ಇಲ್ಲಿ ಕಾಣತ್ರಿ ಮುಳ್ಳು ಹೊಂಟ್ರಿ. ಆಟೋಮೆಟಿಕ್ಲಿ ಮಾಡ ಎಲ್ಲರ ಲೀಕೇಜ್ ಇದ್ರೆ ಆಟೋಮೆಟಿಕ್ಲಿ ಬಂದ್ ಮಾಡಿಬಿಡುತ್ತೆ. ಆ ಥರ ಗ್ಯಾಸಿಗೆ ಒಂದು ಸೇಫ್ಟಿ ಮಿಷನ್ ರೀ. ಕುಂತ ದಿನ ಒಂದು ಫೀಲ್ ಚಲೋ ಮಾಡೋದು ಬಂದ್ ಮಾಡೋದು ಒಟ್ಟ ಇಲ್ರಿ. ಇಲ್ಲ ಕೈಯಾಗ ಚಲೋ ಮಾಡೋದು ಕೈಯಾಗ ಬಂದ್ ಮಾಡೋದು. ದಿನ ಒಂದು ಫೀಲ್ ಚಲೋ ಮಾಡೋದು ಬಂದ್ ಮಾಡೋದು ಒಟ್ಟ ಇಲ್ರಿ. ಗ್ಯಾಸ್ ಕೈಯಾಗ ತಳಗ ಬಂದ್ ಮಾಡಿದ್ರೆ 2 ಕೂಡ ಇಟ್ಟು ತೆಗೆದ್ಬಿಡುದು. 2 ಕೂಡ ಇಟ್ಟು ತೆಗೆದ್ಬಿಡುದು. ಹೊಸ ಟೆಕ್ಕಾಮಂತ 2 ಕೂಡ ಹಾಕಿಬಿಡುದು. ಇಷ್ಟ 2 ಕೂಡ ಹಾಕೋದು
ವಾಲ್ ಚಾಲು ಮಾಡೋದು ಇದನ್ನ 2 ಸಲ ಒತ್ತಿಬಿಡು. ಗ್ಯಾಸ್ ತುಂಬಿಸ್ಕೊಂಬಂದಾಗ ಮಾತ್ರ 2 ಸಲ ಒತ್ತೋದು. ರೆಗ್ಯುಲೇಟರ್ ಸೇಮ್ ಹಾಕೋದ್ರಿ. ಗ್ಯಾಸ್ ತುಂಬಿಸ್ಕೊಂಬಂದಾಗ ಮಾತ್ರ 2 ಸಲ ಒತ್ತಿಬಿಡು. ಇದು ಒಮ್ಮೆ ಕುಂತಪ್ಪ ಅಂದ್ರೆ 15 ಇಂದ 20 ವರ್ಷ ಬಳಕೆ ಬರುತ್ತೆ. ಇದಕ್ಕೆ ವಾರಂಟಿ ಗ್ಯಾರಂಟಿ ಇರುತ್ತೆ. ಮಷೀನ್ ಏನಾರ ಬಾದಾದ್ರೆ ಪೀಸ್ ಟು ಪೀಸ್ ಚೇಂಜ್. ಅಲ್ಲ ಈಗ ಹೊಸ ತಗೊಂಡ ಸಿಲಿಂಡರ್ ಹಚ್ಬೇಕಂತಾರಲ್ಲ ಅದನ್ನ ಯಾಕೆ ಶುರು ಮಾಡ್ಬೇಕಾರೆ ಒತ್ಬೇಕು? ಇಲ್ಲ ಇದೊಂದು ಸಪ್ಲೈ ಕೊಡ್ತಿದ್ದೀನಿ 2 ಸಲ ಒತ್ತಬೇಕ್ರಿ. ಸಿಸ್ಟಮ್ ಇದು ಟಿವಿ ಹ್ಯಾಂಗ್ ರಿಮೋಟ್ ಸಿಸ್ಟಮ್ ಇಟ್ಕೊಂಡ್ಬಿಡ. ಗ್ಯಾಸ್ ತುಂಬಿಸ್ಕೊಂಬಂದಾಗ ಮಾತ್ರ ರೀ. ದಿನಂಕು ಒತ್ತುವಂಗೆ ಏನಿಲ್ರ ಮರದ. ನೀವು ಹೆಂಗೆ ಗ್ಯಾಸ್ ಬಳಸಿರ್ ತಳಗಿಡ ಕೋತ್ ಬಂದ್ಬಿಡ್ತೀವಿ. ಕೆಂಪಾಕ್ ಬಂದ್ರೆ ಖಾಲಿ ರೀ. ಕೆಂಪಾಕ್ ಬಂದ್ರೆ ಖಾಲಿ. ದಿನಂಕು ಇಲ್ಲಿ ಚಾಲೂ ಮಾಡೋದು ಬಂದ್ ಮಾಡೋದು ಏನು ಒಟ್ಟಾಗಿಲ್ಲ. ಕೈಯಾಗ ಚಾಲೂ ಮಾಡೋದು ಕೈಯಾಗ ಬಂದ್ ಮಾಡೋದು. ಯಾವುದೇ ಥರ ದಿನಾಂಕ ಚಾಲೂ ಬಂದು ಒಟ್ಟಾಗಿಲ್ಲ. ಇದು ಒಂದು ಕುಂತ 15 ಇಂದ 20 ವರ್ಷ ಬಾಕಿ ಬರುತ್ತೆ. ಇದಕ್ಕೆ 2500 ರೂಪಾಯಿ ರೀ. ನೀವು ಮೂರಾಗ ಯಾರ್ಯಾಗ ಹಾಕಿ ತೋರಿಸ್ತೀವಿ. 2500 ಅದು ವಾರಂಟಿ ಗ್ಯಾರಂಟಿ ಇನ್ಶೂರೆನ್ಸ್ ಇರುತ್ತೆ ರೀ ಅಮ್ಮಾರ. ಮಷೀನ್ ಏನಾರ ಬಾದಾದ್ರೆ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ. ಇವ್ರು ಗೊತ್ತಲ್ರಿ ಇವ್ರು ರೀ ಮಾಜಿ ಅಧ್ಯಕ್ಷ ಇದ್ರಿ ಅಂತಲ್ರಿ. ಅವ್ರ ಮನೆಗೆ ಇದ್ರಿ ಇವ್ರ ಮನೆಗೆ ಇವ್ರು ಗೊತ್ತಲ್ರಿ. ಗಾನ್ಗ್ಯಾರ ಇರ್ಬೇಕದ್ ಮೇ ಬಿ. ಇಲ್ಲೇ ತಳಗ್ರಿ ಇವ್ರು 3 ಮಂದಿ ಇವನಿಗೆ ಆಗೈತೆ ನೋಡ್ರಿ. ಹಾಂ ಇವ್ರಿ ಚೇರ್ಮನ್ ರೀ. ಇವ್ರಿ ಈ ಥರ ಯಾಕೆ ಪ್ರತಿ ಮನೆ ಮಾಹಿತಿ ಹೇಳಿ ಹಾಕತ್ತೀವಿ. ಸೇಫ್ಟಿ ಯಾವ ಥರ ಅಂದ್ರೆ ಆ ಥರ ಸಾಕಷ್ಟು ಕಡೆ ಅಲ್ಲಿ ಇಲ್ಲಿ ಮೊನ್ನೆ ಒಂದು ಇದ್ರ ಹುಬ್ಳಿ ಒಳಗೆ ಬ್ಲಾಸ್ಟ್ ಆಯ್ತು ಕೇಳಿರಿ. ಅಲ್ಲಿ ಇಲ್ಲಿ ಅನಾಥಗಳು ಟಿವಿಗೆ ಹೆಂಗೆ ಒಂದು ಸ್ಟೆಬ್ಲೈಸರ್ ಆ ಥರ ಗ್ಯಾಸಿಗೆ ಒಂದು ಸ್ಟೆಬ್ಲೈಸರ್ ಇದೇನು ಕೆತ್ತಂತ ಎದುರುವಂಗ ಏನೋ ಒಂದು ಇಲ್ಲಿ ಚಾಲೂ ಮಾಡೋದು ಬಂದ್ ಮಾಡೋದು ಏನಿಲ್ಲ. ಇಲ್ಲೇ ಚಾಲೂ ಮಾಡೋದು ಇಲ್ಲೇ ಬಂದ್ ಮಾಡೋದು. ಯಾವುದೇ ಥರ ನಿಮ್ಮ ಮನ್ಯಾಗ ಒಂದು ಗ್ಯಾಸ್ ಐತೆ ಅನ್ನೋ ಹೆದರಿಕೆ ಇರೋದು. ಸೇಫ್ಟಿ ರೀ. ಎಲ್ಲದಕ್ಕೂ ಸೇಫ್ಟಿ ಮಾಡಿವಿ. ಗ್ಯಾಸ್ ಅನ್ನೋದು ಡೇಂಜರ್. ಅದಕ್ಕೊಂದು ಸೇಫ್ಟಿ ಬೇಕಂತ ಇದು ಐತ್ರಿ. ಈಗ ಇದು ಗೌರ್ಮೆಂಟ್ ಥ್ರೂ ಅನ್ರಿ ಏನು ಪ್ರೈವೇಟ್ ಇದು ಫೌಂಡೇಶನ್ ಸಂಸ್ಥೆ ರೀ. ತಾಲೂಕ್ ಪಂಚಾಯತಿ ಆದೇಶ ಮೇಲೆ ಇರುತ್ತೆ. ಐತೈತಿ HLC ಫೌಂಡೇಶನ್ ಅನ್ನೋದು ಸಂಸ್ಥೆ ರೀ ನಮ್ದು. ಹೌದ್ರಿ. ಗೂಗಲ್ನ ನೀವು HLC ಫೌಂಡೇಶನ್ ಅಂತ ಹೊಡೆದ್ರು ಕೂಡ ಬರುತ್ತೆ. ನಮ್ಮ ಮಮ್ಮಿ ಬಾರ್ಗೇನಿಂಗ್ ನೋಡತ್ತೆ ನಾನು. ರಿಪ್ಲೇಸ್ಮೆಂಟ್ ಇರುತ್ತೆ. ನಾಳೆ ಏನಾಗಿದ್ದು ಬಂದು ಏನೋ ಆಫೀಸ್ನಾಗ ಫೋನ್ ಐತಾರ ಬಿಟ್ರೆ ಅಮ್ಮರ ಕಡೆ ನಮ್ಮ ಪರ್ಸನಲ್ ನಂಬರ್ ಐತಿ. ಅವ್ರ ಕಡೆ ಎನಿ ಟೈಮ್ ಫೋನ್ ಹಚ್ಬೋದು. ಬರ್ತೀವಿ. ಹಾಂ ಸರಿ. ಇದು ನೋಡ್ರಿ HLC ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತೇಳಂದನ ಐತಿದ್ದು. ಸೊ ಅವ್ರು ಬಂದಿದ್ರಲ್ಲ ಅದರದ್ದು ಈ ಥರ ಬಾಕ್ಸ್ ಬರ್ತೈತಿ. ಈ ಥರ ಬಾಕ್ಸ್ ಒಳಗದು ಕೊಟ್ಟಿರ್ತಾರೆ. ಇದ್ರ ಮೇಲೆ MRP ರೇಟ್ ಏನೈತಲ್ಲ 3800 ಐತಿ. 15 ಇಯರ್ ವ್ಯಾರಂಟಿ, ಮೇಡ್ ಇನ್ ಇಂಡಿಯಾ. ಆಮೇಲೆ ಇದ್ರದ್ದು ನೆಟ್ ವೇಟ್ ಗ್ರಾಸ್ ವೇಟ್ ಎಲ್ಲ ಕೊಟ್ಟಾರ. ಇನ್ಫಾರ್ಮೇಷನ್ ಎಲ್ಲ ಐತಿ. ಆಮೇಲೆ ಇದ್ರದ್ದು ಏನೈತಲ್ಲ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರು ಇನ್ಫಾರ್ಮೇಷನ್ ಸಿಗುತ್ತಂತ. ನಾಟ್ ಫಾರ್ ಆನ್ಲೈನ್ ಸೇಲ್. ಆನ್ಲೈನ್ ಒಳಗೆ ಸಿಗಂಗಿಲ್ಲ ರೀ. ಇದು ಆಫ್ಲೈನ್ ಒಳಗನ ಸಿಗ್ತೈತಿ. ಇಲ್ಲೆಲ್ಲ ಇದ್ರದ್ದು ಇನ್ಸ್ಟ್ರಕ್ಷನ್ಸ್ ಅತಿ ಕೊಟ್ಟಾರ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್. ಇದು 5 ಕೋಟಿ ಮಟ್ಟ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಂತ. ಪ್ರಾಡಕ್ಟ್ ಏನಾರ ಇದು ಆಗಿದ್ರೆ ಇನ್ ಕೇಸ್ ಅವ್ರು ಹೇಳೋದ್ರೆ. ಆಮೇಲೆ 3 ಇಯರ್ಸ್ ಏನೈತೆ ಗ್ಯಾರಂಟಿ ವ್ಯಾರಂಟಿ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಅದನ್ನು ನಮ್ಗೆ ರಿಪ್ಲೇಸ್ ಮಾಡ್ಕೊಡ್ತೀನಿ ಅಂದ್ರೆ. ಅದಾದಮೇಲೆ ಏನಾದರೂ ರಿಪೇರಿ ಬಂದರೆ ಏನೈತಲ್ಲ ಮತ್ತು ನಾವು 2500 ಅಥವಾ ಅವಾಗಿನ ಕಾಸ್ಟ್ ಏನಿರುತ್ತೆ ಆ ಕಾಸ್ಟ ಪೇ ಮಾಡಿ ತೊಗೋಬೇಕಾಗುತ್ತೆ. ಅದು ಏನೈತಲ್ಲ ಅದ್ರದ್ದು MRP ರೇಟ್ ಅಂತೂ 3800 ಐತಿ. ಸೊ ಅದ್ರ ಮೇಲೆ ಕೊಟ್ಟಾರ. ನಮಗೂ ಅಷ್ಟು ನೋಡೋಕ್ಕಾಗಲಿಲ್ಲ ಯಾಕಂದ್ರೆ ಇವತ್ತು ವಸಿಷ್ಠಂದು ವ್ಯಾಕ್ಸಿನೇಷನ್ ಇತ್ತು. ಹಾಗಾಗಿ ನಾನು ಆ ಕಡೆ ಲಕ್ಷ ಕೊಟ್ಟೆ. ಇವನ್ನೆಲ್ಲ ಕೇಳ್ಕೊಳಕ್ಕಾಗಲಿಲ್ಲ. ನನಗೆ ಟೈಮ್ ಆಗಿತ್ತು ಬೇರೆ ಕೊಡಲಿಲ್ಲ. ಇಷ್ಟಂತೂ ಐತ್ರಿ. ಇದು 3 ವರ್ಷ ವ್ಯಾರಂಟಿ ಕೊಟ್ಟಾರೆ. ಗ್ಯಾರಂಟಿ ವ್ಯಾರಂಟಿ ಐತಿ. 5 ಕೋಟಿ ಮಟ್ಟ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಇನ್ ಕೇಸ್ ಇದು ಆದ್ರೆ. ISO ಪ್ರಮಾಣಿತವಾಗಿ ಐತಿದು. ಆಮೇಲೆ ಈಗ ಇವ್ರು ಇದಕ್ಕೆ ಏನೇನು ಕೊಟ್ಟು ಹೋಗ್ಯಾರಪ್ಪ ಅಂತೇಳಂದ್ರೆ ಇದೊಂದು ರೆಸಿಟಿ ಕೊಟ್ಟಾರ. ಸೊ ಇದ್ರೊಳಗೆ ಏನೇನು ಐತಿ ಅಂತಂದ್ರೆ HLC ವುಮೆನ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್. ಇದೊಂದು ಫೌಂಡೇಶನ್ ಐತೆ ಅಂತಲೇ ಹೇಳಿದ್ರು. ಇದು ನಮ್ಮದು ಗ್ಯಾಸ್ ಏನೈತಲ್ಲ ಮಮ್ಮಿ ಹೆಸರಲ್ಲೇ ಐತಿ. ಅಂದ್ರೆ ಈಗ ಮನೆಯೊಳಗೆ ದೊಡ್ಡವ್ರು ಅಂದ್ರೆ ಮಮ್ಮಿನೇ ಇರೋದ್ರಿಂದ ಸುವರ್ಣ S ಪಾಟೀಲ್ ಅಂತೇಳಿ ಅವ್ರ ಹೆಸರಲ್ಲೇ ತೊಗೊಂಡೈತಿ. 3ನೇ ತಾರೀಕು ನೋಡ್ರಿ ಇವತ್ತು. CGST SGST ಏನೂ ಹಾಕಿಲ್ಲ. ಡೊಮೆಸ್ಟಿಕ್ ಗ್ಯಾಸ್ ಸೇಫ್ಟಿ ಡಿವೈಸಿಗೆ 2500. ಅದು ಕಮರ್ಷಿಯಲ್ ಗ್ಯಾಸ್ ಸೇಫ್ಟಿ ಡಿವೈಸಿಗೆ 3500 ಆಗುತ್ತೆ. ಆಮೇಲೆ ಗ್ಯಾಸ್ ಸೇಫ್ಟಿಗೆ ಡಿವೈಸ್ಗೆ 3000 ಆಗುತ್ತೆ. ಈ ರೀತಿಯಾಗಿ ಒಂದು ಬಿಲ್ ಕೊಟ್ಟು ಹೋಗ್ಯಾರ. ನೆಕ್ಸ್ಟ್ ಏನು ಕೊಟ್ಟಾರಪ್ಪ ಅಂತಂದ್ರೆ ಇದೊಂದು ಕಾರ್ಡ್ ಕೊಟ್ಟು ಹೋಗ್ಯಾರ. ಇದೊಂದು ಕಾರ್ಡ್ ಕೊಟ್ಟಾರ. ಬಿ ಫೇರ್ ಬಿ ಸೇಫ್ ವಿತ್ HLC ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತೇಳಂದು ಒಂದು ಕಾರ್ಡ್ ಕೊಟ್ಟಾರ. ಇದು ಅದಕ್ಕೂ ನೇಮ್ ಹಾಕ್ಯಾರ. ಅದ್ರೊಳಗೆ ಏನೈತೆ ಅಲ್ಲ ಅದು ಇದನ್ನು ಹಾಕ್ಯಾರ. ಇದೊಂದು ವ್ಯಾರಂಟಿ ಕಾರ್ಡ್. ಇದು ತೋರಿಸಿದ್ರೇನ ಇನ್ ಕೇಸ್ ಅದು ಇನ್ಶೂರೆನ್ಸ್ ಕ್ಲೇಮೂ ಆಗುತ್ತಾ ಅಂತಂದು ಹೇಳಿದ್ರು. ಇದ್ರೊಳಗೆ ಇದೆರಡು ಸೇರಿನ ಅಂತ ಹೇಳಿದ್ರು. ಬಟ್ ಇದ್ರೊಳಗೆ ಏನೈತಿ ವ್ಯಾರಂಟಿ ಕಾರ್ಡ್ ಅಂತ ಅಷ್ಟೇ ಐತಿ. ಸೊ ಈ ರೀತಿಯಾಗೈತಿ ನೋಡ್ರಿ ಇದು ಬಾಕ್ಸ್ ಒಳಗೆ ಅದು ಇಡಾಕ ಅಂತೇಳಂದು. ಅದನ್ನು ಅಲ್ಲೇ ತೋರಿಸಿ ಅಲ್ಲೇ ಹಾಕೇ ಬಂದ್ರು ಅವ್ರು, ತಗೊಳ್ಳಿಲ್ಲ ಹಾಕಿದ್ದನ್ನು. ಸೊ
ಸೊ ನಾವು ಹೋಗಲಿ ಸೇಫ್ಟಿ ಐತಲ್ಲ ಅಂತ ಹೇಳಂದು ಇವಾಗ ಎಲ್ಲ ಬರ್ತಿದ್ವು. ನಾವು ಪ್ರೈಮರಿ ಒಳಗಿದ್ದಾಗ ನಮಗೆಲ್ಲ ಇದ್ರದ್ದು ಅವೇರ್ನೆಸ್ ಎಲ್ಲ ಹೇಳ್ತಿದ್ರು, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ರು. ಸೊ ಇವಾಗ ನಾವು ಹಾಕ್ಸಿದ್ವಿ ನೋಡ್ರಿ. ಲಾಸ್ಟ್ ಟೈಮ್ ಅಂದ್ರೆ ಹಾಕ್ಸಿದ್ರು, ಅಪ್ಪಾಜಿ ಹಾಕ್ಸಿದ್ರು ಬಿಫೋರ್. ನಮ್ದು ಸ್ಕೂಲ್ ಒಳಗೆ ಹಿಂಗೆ ಬಂದೈತೆ ಅಪ್ಪಾಜಿ ಹಾಕ್ಸುನು ಅಂತ ಅಂದ ತಕ್ಷಣ ಹಾಕ್ಸಿದ್ರು. ಬಟ್ ಅದು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ತರಿಸಿದ್ವಿ, ನಮ್ಗೆ ಯೂಸ್ ಮಾಡೋಕ್ಕೆ ಬರಲಿಲ್ಲೋ, ಅದು ಅದೇ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ, ಯೂಸ್ ಆಗಲಿಲ್ಲ. ನಾವು ಅದಷ್ಟೇ ಬಿಟ್ಟು ಏನೈತಿ ನಾರ್ಮಲ್ ಹಂಗೆ ಗ್ಯಾಸ್ ಯೂಸ್ ಮಾಡ್ತಿದ್ವಿ. ಸೊ ಇವತ್ತು ಇದನ್ನು ಹಾಕೇವಿ, ನೋಡೋಣಂತ ಯಾವ ಥರ ಬರುತ್ತೆ. ಅವ್ರು ಸೇಫ್ಟಿ ಏನೇನೆಲ್ಲ ಸೇಫ್ಟಿ ಅಂತಂತೂ ಹೇಳ್ಕೊಟ್ಟು ಹೋಗ್ಯಾರ. ನೋಡೋಣಂತ ಅದು ಯಾವ ಥರ ಬರ್ತೈತಿ. ಸೊ ನೀವು ನಿಮ್ಮ ಮನೆಯೊಳಗೆ ಏನಾರು ಇರಲಿಲ್ಲ ಅಂತಂದರೆ ಗ್ಯಾಸ್ ಸೇಫ್ಟಿ ಡಿವೈಸ್ ಇದನ್ನು ತರಿಸಿ ಹಾಕೋರಿ, ಒಳ್ಳೆಯದು. ಮಕ್ಕಳು ಇರೋ ಮನೆಗಂತೂ ತೀರಾ ಒಳ್ಳೆಯದು, ಹಾಕಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನೋಡಿದ್ರಲ್ಲ, ನಾವಂತೂ ನಮ್ಮ ಮನೆಯೊಳಗಿರೋ ಗ್ಯಾಸಿಗೆ ಮತ್ತೊಮ್ಮೆ ಸೇಫ್ಟಿ ಡಿವೈಸ್ ಹಾಕ್ಸಿದ್ವಿ. ಇನ್ನೂ ಯಾರೆಲ್ಲ ಹಿಂಗೆ ಗ್ಯಾಸಿಗೆ ಸೇಫ್ಟಿ ಡಿವೈಸ್ ಹಾಕ್ಸಿಲ್ಲೋ ಅವರೆಲ್ಲರೂ ಲಘುನ ಹಾಕಿಸ್ರಿ. ಎಲ್ಲಿ ಹಾಕ್ಸೋದಂತ ಏನಾರ ಯೋಚನೆ ಮಾಡಾಕತ್ತಿದ್ರೆ ಇಲ್ಲಿ ಕೆಳಗೆ ನೋಡ್ರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೊಂದು ಕಾಲ್ ಮಾಡಿದ್ರೆ ಸಾಕು. ಅವರ ನಿಮ್ಮ ಮನೆಗೆ ಬಂದು ಎಲ್ಲ ಮಾಹಿತಿ ಹೇಳಿ ಗ್ಯಾಸ್ ಸೇಫ್ಟಿ ಡಿವೈಸ್ ಹಾಕಿ ಹೋಗಾರಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೇನಿ. ವಿಡಿಯೋ ನೋಡಕತ್ತಾರ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ವಿಡಿಯೋನ ಪೂರ್ತಿ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.